ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಳೆಗಾಲ ಮುಗಿದಿರುವ ಹಿನ್ನೆಲೆ ಜಿಲ್ಲೆಯ ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ರಸ್ತೆ ಕಾಮಗಾರಿಯಿಂದ ಕೂಡಲೇ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ ಶನಿವಾರ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಸಿವಿಲ್ ಕಾಮಗಾರಿಗಳಿಂದ ಕೈಗೊಳ್ಳಲು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 5 ತಿಂಗಳು ಸೂಕ್ತವಾಗಿದ್ದು, ಈ ಹಿನ್ನೆಲೆ ಮಳೆ ಹಾನಿ ಕಾಮಗಾರಿಗಳು ಸೇರಿದಂತೆ ರಸ್ತೆ ಕಾಮಗಾರಿಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಾಕೀತು ಮಾಡಿದರು. ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಮಾತನಾಡಿ, ವಿರಾಜಪೇಟೆ ಮಡಿಕೇರಿ ಮಾರ್ಗದ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯವನ್ನು ಕೂಡಲೇ ಕೈಗೊಳ್ಳಬೇಕೆಂದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾವೊಂದು ಪಾರ್ಟ್ನರ್ಶಿಪ್ ಆಗಿ ಲಾಟ್ರಿ ಮುಖಾಂತರ ಯಾರ್ಯಾರು ಅರ್ಥ ಇತ್ತು ಆವಾಗ ಪಟ್ಟಿ ಕ್ಲೀನ್ ಆಗ್ಬಿಟ್ಟಿದೆ. ಸುಮಾರು ಜನರಿಗೆ ಕೊಟ್ಟಾಗಿದೆ. ಈಗ ಯಾರ್ಯಾರಿಗೆ ಸಿಕ್ಕಿಲ್ಲ ಪ್ರಕಾರ ಇದು ಎಲ್ಲ ಪಟ್ಟಿ ಎಲ್ಲ ರೆಡಿ ಆಗಿದೆ. ಈಗ ಏನು ಅಪ್ಲಿಕೇಶನ್ ಮಾಡಕ್ಕೆ ಅವಶ್ಯಕತೆ ಇರುವುದಿಲ್ಲ. ಅದು ಫ್ರೀ ಆಗಿದೆ ಆಲ್ರೆಡಿ. ಅದು ಪಟ್ಟಿ ರೆಡಿ ಮಾಡಕ್ಕೆ ಕೆಲಸ 2018-19 ಆಗಿದೆ. ಸೊ ಜಸ್ಟ್ ಬಿಕಾಸ್ ವಿ ಡಿಡ್ ಹ್ಯಾವ್ ಹೌಸಸ್ ಅಂಡ್ ಹ್ಯಾಂಡ್ ಓವರ್ ಇನ್ನು ಆವಾಗ ಆಗಲಿಲ್ಲ. ದಟ್ ಇಸ್ ವೈ ಇಟ್ ವಾಸ್ ಕ್ಯಾನ್ಸಲ್. ನಾವು ಬೆಂಗಳೂರಿಗೆ ಹೋದಾಗ ಇಒಗೆ ನಾನು ಒಂದು ಸಿಒಗೆ ಹೇಳಿದ್ದೀನಿ. RGLC ಅಲ್ಲಿಂದ ಅವರು ಪ್ರಪೋಸಲ್ ರೆಡಿ ಮಾಡ್ತೀನಿ ಅಂತ ಒಪ್ಕೊಂಡು 5 crores ಏನೋ ಬೇಕಾಗ್ಬೋದು ಸರ್. ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಅಂಜುನ್ ಪರ್ವೇಜ್ ಅವರು ಸೆಕ್ರೆಟರಿ ಕೊಟ್ಟು ಒಪ್ಕೊಂಡವ್ರೆ ಸರ್. ಅದನ್ನ ಜಸ್ಟ್ ಕಮ್ಯುನಿಕೇಶನ್ ಇಸ್ ನೀಡೆಡ್. ಪರಮೇಶ್ ಅದೊಂಚೂರು ಕಮ್ಯುನಿಕೇಶನ್ ಅದು ಲಿಖಿತ ಮುಖಾಂತರ ಒಂದು ಕಮ್ಯುನಿಕೇಶನ್ ಮಾಡ್ಬಿಡಿ. ಮನೆ ಕಟ್ಟಬೇಕು ಈಗ ಪೂರ್ತಿ ಆಗ್ತಿದೆ ಸರ್. ಈಗ ನೆಕ್ಸ್ಟ್ 1 month ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅದು ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಎಲ್ಲರಿಗೆ ಮನೆ ಹಂಚಿಕೆ ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗುತ್ತೆ ಸರ್. ಯಾಕಂದ್ರೆ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಅಂತೇಳಿ ಬರ್ತದೆ. ಆಲ್ರೆಡಿ ಜಮ್ಮೂರಿಯಲ್ಲಿ ಇದು ಮನೆಗಳು ಇದಾವೆ, 380 ಮನೆಗಳು ಇದ್ದಾವೆ ಸರ್. ಅದರಲ್ಲಿ ಇದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಒಂದು ಪ್ರಾಬ್ಲಮ್. ಅದಕ್ಕೆ ಎಲ್ಲ ಸೈಕ್ಲಿಂಗ್ ಮಷೀನ್ ಎಲ್ಲ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ವಿ. ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಮಾನ್ಯ ಶಾಸಕರು ಹೇಳಿದ್ರೆ ಅದು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಇದು ಏನಾಗುತ್ತೆ ಸರ್. ನಾವು 18-19 ಪಟ್ಟಿ ಎಲ್ಲ ಕ್ಲೋಸ್ ಆಗುತ್ತೆ ಕೆಲಸ. ಒಂದು ಇಲ್ಲಿ ಕರಡಿಗೋಳ ಕಡೆ ಇದೆ ಸರ್, ಜಾಗ ಎಲ್ಲ ಆಗಿದೆ. ಶೆಟ್ಟಿಗಿರಿಯಲ್ಲಿ ಆಗಿದೆ ಸರ್. ಅವರು ಬೇರೆ ಜಾಗ ಅದು ಸಮೀಪದಲ್ಲಿ ಕೊಡಿ ಅಂತ ಅವರು ರಿಕ್ವೆಸ್ಟ್ ಇದೆ ಸರ್. ಅದು ಸರ್ಕಾರ ಅದು ಲ್ಯಾಂಡ್ ಬೈ ಮಾಡಿದೆ ಸರ್. ಅದರ ಜೊತೆಗೆ ಇದು ಮಡಿಕೇರಿ ಕ್ಷೇತ್ರವು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಜಾಗ ಸರ್. ಅಭೇದಮಂಗಲ ಇದೆ, ಅದು ಕೂಡ ಜಾಗ ರೆಡಿ ಇದೆ ಸರ್. ಬಟ್ ಅವರಿಗೆ ಮೂಲಭೂತ ಸೌಲಭ್ಯ ಕೊಡ್ಬೇಕಂತ ಅದು ಫಂಡ್ ಸಿಗಬೇಕಾಗುತ್ತೆ ಸರ್. ಮತ್ತೆ ಜಾಗ ಇದ್ದವೇ ಹೋಗಿ ಬಾಡಿಗೆ ಬಂದಿದೆ. ದಯವಿಟ್ಟು ಅಂತವರಿಗೆ ಪಟ್ಟೆ ಕೊಡುವಂತ ಕಾರ್ಯಕ್ರಮ ಏನೋ ಮಾಡ್ಬೇಕು ಅಧ್ಯಕ್ಷ. ಇಲ್ಲಾಂತಂದ್ರೆ ತುಂಬಾ ಜನ ಇದೆ, ತುಂಬಾ ಜನ ಇವತ್ತು ಬಹಳ ನೋಡಿ ನಮಗೆ ಬೇಸರುತ್ತೆ ಈ ಸ್ಥಿತಿ ಇದೀವ ಅಂತ ಹೇಳಿ. ದಯವಿಟ್ಟು ಅವರಿಗೆ ಏನಾದ್ರು ಸಹಕಾರ ಮಾಡೋದಕ್ಕೆ ದಯವಿಟ್ಟು ಗ್ರಾಮ ಪಂಚಾಯತಿ ಒಂದಷ್ಟು ಜಮೀನುಗಳನ್ನ ತೋಳದಲ್ಲಿ ಅದು ಸಿದ್ದರಾಮಯ್ಯ ಸರ್ ಅವರೇ ಬಂದು ಅದನ್ನ
ಶಂಕುಸ್ಥಾಪನೆ ಕೂಡ ಮಾಡ್ಕೊತಿದ್ದಾರೆ. ಆದಿವಾಸಿ ಸಮುದಾಯಗಳ ಒಂದು ಸಮಸ್ಯೆ, ಆಶ್ರಯ ಮನೆಗಳದ್ದು ನಿರಾಶ್ರಿತರ ಸಮಸ್ಯೆ ಎಷ್ಟು ತೀವ್ರವಾಗಿದೆಯೋ ಹಾಗೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಇಲ್ಲಿ ಕೂಲಿ ಕೆಲಸಕ್ಕೋಸ್ಕರ, ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸಕ್ಕೋಸ್ಕರ ಬಂದಿರುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ 2-3 ತಲೆಮಾರುಗಳಿಂದ ಇಲ್ಲಿ ನೆಲೆಸಿದ್ದಾರೆ. ಸೊ ದಯವಿಟ್ಟು ಇಂಥ ಒಂದು ಪಟ್ಟಿ ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ 2016 ಪಟ್ಟಿಗಳನ್ನ ತಗೊಂಡು ಇಟ್ಕೊಂಡಿದ್ದಾರೆ. ಅದು ಇದುವರೆಗೂ ಯಾರಿಗೂ ಕೂಡ ಮನೆಗಳಾಗಿಲ್ಲ. ಆದ್ರೆ ಹೋರಾಟಗಳನ್ನ ಮಾಡ್ತಿರುವಂತಹ ಆದಿವಾಸಿ ಸಮುದಾಯಗಳಿಗೆ ಅಲ್ಲಲ್ಲಿ ಮನೆಗಳು ಸಿಗ್ತಾ ಇದೆ. ನಿಜವಾಗ್ಲೂ ಇದು ನಾವು ತುಂಬಾ ಸಂತೋಷ ಪಡಬೇಕಾಗಿರುವಂತಹ ವಿಚಾರ. ಅಟ್ಲೀಸ್ಟ್ ಅವು 50ಕ್ಕಿಂತ ಜಾಸ್ತಿ ಎಕರೆವನ್ನ ಪ್ಲಾನಿಂಗ್ ಮಾಡಿಕೊಂಡು 300 ಹೌಸಸ್ ಅದು ಎಲ್ಲ ಆಗಿದೆ. ಇದು ಸ್ಕೀಮ್ ಅಲ್ಲಿ ನಾವು ಮನೆಗಳು ಕೊಡ್ಬೇಕಂದ್ರೆ ಬಹಳ ಸಿಂಪಲ್ ಇರ್ಬೋದು. ಕಂದಾಯ ಇಲಾಖೆಯಿಂದ ಬೈಸಾರಿ ಜಾಗವನ್ನ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಹೆಸರು ಮಾತಾಡಿ ವೆರಿಫೈ ಮಾಡಿ ಅವೆಲ್ಲ ಕಾಲಂದ ನೀವು ಹೇಳತಕ್ಕಂಥ ಅವ್ರು ಹೇಳತಕ್ಕಂಥ ಡಿಫರೆಂಟ್ ಇದೆ. ಅವ್ರು ಫೀಲ್ಡ್ನಲ್ಲಿ ಇದ್ದಾರೆ, ನೀವು ಒಂದ್ಸಲ ವೆರಿಫೈ ಮಾಡ್ಬೇಕಂತಂದ್ರೆ ಸರ್ಕಾರ ಇರೋದು ಯಾವ ಸಲುವಾಗಿ ಅವ್ರ ಸಲುವಾಗಿ ವಿರಾಜಪೇಟೆಯ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಅಂಚೆ ಕಚೇರಿ ಒಳಗೆ ಕಳ್ಳರು ಕನ್ನ ಹಾಕಿದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ಮತ್ತು ಅಂಚೆ ಕಚೇರಿಯ ಬೀಗ ಒಡೆದು ಈ ಕೃತ್ಯ ಎಸಗಿದ್ದಾರೆ. ಕದಿಮರ ತಂಡ ರಾತ್ರಿ ವೇಳೆಯಲ್ಲಿ ತನ್ನ ಕೈಚಾಳಕದಿಂದ ಕಚೇರಿ ಪಕ್ಕದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾವನ್ನು ಬೇರೆ ಕಡೆಗೆ ತಿರುಗಿಸಿ ಬಳಿಕ ಬೀದಿ ದೀಪವನ್ನು ಕೆಡಿಸಿ ಕಚೇರಿಯ ಮುಖ್ಯ ಬಾಗಿಲಿನ ಬೀಗ ಮುರಿದು ನಂತರ ಒಳಗಿನ 2 ಬಾಗಿಲುಗಳ ಬೀಗ ಮುರಿದು ಒಳನುಗ್ಗಿ ಕಂಪ್ಯೂಟರ್, ಮದರ್ ಬೋರ್ಡ್, ಡಿವಿಆರ್ ಮುಂತಾದವುಗಳನ್ನು ಹಾಗೂ ಅಂಚೆ ಕಚೇರಿಯಿಂದ 6,000 ರೂಪಾಯಿಗಳನ್ನು ಕದ್ದೊಯ್ದಿದ್ದಾರೆ ಎಂದು ಹೇಳಲಾಗಿದೆ. ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶೋಧನೆ ನಡೆಸಿದ್ದಾರೆ. ನಾನು ಮೂಕಚ್ಚಿಂಡ ಪ್ರಸನ್ನ ಸುಬ್ಬಯ್ಯ ಅಂತ, ಗ್ರಾಮ ಪಂಚಾಯತಿ ಬಿಟ್ಟಂಗಲ್ಲದ ಅಧ್ಯಕ್ಷರು. ನನಗೆ ಇವತ್ತು ಬೆಳಿಗ್ಗೆ 9:45 ಗಂಟೆಗೆ ನಮ್ಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಹಾಗೂ ನಮ್ಮ ಕಂಪ್ಯೂಟರ್ ಆಪರೇಟರ್, ಡಾಟಾ ಆಪರೇಟರ್ ಅವರು ಫೋನ್ ಮಾಡಿದ್ರು. ಸರ್ ಬನ್ನಿ, ನಮ್ಮ ಪಂಚಾಯಿತಿಯಲ್ಲಿ ಏನೋ ಕಳ್ಳತನ ಆಗಿದೆ, ನಮ್ಮ ಬೀಗವನ್ನು ಮುರಿದಿದ್ದಾರೆ ಅಂತ. ಆಮೇಲೆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀರಾ ಅಂತ ಕೇಳಿದೆ. ಪೋಸ್ಟ್ ಮಾಸ್ಟರ್ ಅವರು ತಿಳಿಸಿದ್ದಾರೆ ಅಂದರು. ಹಾಗೆ ತಕ್ಷಣ ಬಂದೆ. ಬರುವಾಗ ಇಲಾಖೆಯವರೆಲ್ಲ ಬಂದಿದ್ದರು. ಬಂದು ಪರಿಸ್ಥಿತಿಯನ್ನು ಹೊರಗಡೆಯಿಂದ ಅವಲೋಕಿಸಿದಾಗ ಮೊದಲನೇ ಫ್ರಂಟ್ ಡೋರನ್ನು ಬೀಗ ಹೊಡೆದಿದ್ದಾರೆ. ಆಮೇಲೆ ಒಳಗೆ ನಮ್ಮ ಪಂಚಾಯತ್ ಕಟ್ಟಡದಲ್ಲೇ ನಮ್ಮ ಪೋಸ್ಟ್ ಆಫೀಸ್ ಇದೆ, ಅದರಿಂದ ಪೋಸ್ಟ್ ಆಫೀಸು ಡೋರ್ ಬೀಗ ಹೊಡೆದು ಆಮೇಲೆ ಅಲ್ಲಿರ್ತಕ್ಕಂಥ ಅವರು ಲಾಕರ್ ಅಂತಿದೆ ಅದೆಲ್ಲ ಹೋಗಿದೆಯಂತೆ. ಹಾಗೆ ನಮ್ಮ ಆಫೀಸ್ ಒಳಗಡೆ ನೋಡಿದರೆ ನಮ್ಮ CC ಕ್ಯಾಮ್ರಾದ DVRನ್ನು ಕಿತ್ಕೊಂಡು ಹೋಗಿದ್ದಾರೆ. ಇದು ಮಾಹಿತಿ ನಮಗೆ ಸಿಕ್ಕಿದಾಗ ಮೇರೆಗೆ ನೋಡಿದಾಗ ನಮ್ಮ ಇವಾಗ ಸಿಕ್ಕಿರುತ್ತದು. ಕೂಡಲೇ ಬೆರಳಚ್ಚು ತಜ್ಞರು ಹಾಗೂ ಡಾಗ್ ಸ್ಕ್ವಾಡ್ ದಳದವರು ಬಂದಿದ್ದಾರೆ. ಎಲ್ಲವನ್ನು ಇವಾಗ ಅವಲೋಕಿಸ್ತಿದ್ದಾರೆ. ಇನ್ನು ಏನೆಲ್ಲ ಹೋಗಿದೆ ಅನ್ನೋದು ಪ್ರಾಥಮಿಕ ಅವರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್,
near Reliance Trends, Food Center Shopping Mall, Makeri. Get amazing deals and festive discounts. Advanced haircut and advanced facial, manicure, pedicure. Zero 153611. Shades Family Saloon, Makeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಭಕ್ತಜನ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವತಕ್ಕರಾದ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿ ಮಾಹಿತಿಯನ್ನು ನೀಡಿದರು. ಪ್ರಮುಖರಾದ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಪಾಂಡಂಡ ನರೇಶ್, ಅಂಜಪರವಂಡ ರವಿ ಚೌಮಣಿ, ಕೇಟೋಳಿರ ಸಂಧಿ ಸೋಮಣ್ಣ, ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಕಲ್ಯಾಟಂಡ ಮುತ್ತಪ್ಪ ಪ್ರಮುಖರು. ಪುತ್ತರಿ ಹಬ್ಬದ ಆಚರಣೆ ಜಿಲ್ಲೆಗೆ ವಿಶಿಷ್ಟವಾಗಿದೆ. ಧಾನ್ಯಲಕ್ಷ್ಮಿಯನ್ನ ಮನೆಗೆ ಕರೆತರುವ ಹಬ್ಬವನ್ನು ಎಲ್ಲರೂ ನಿಗದಿಪಡಿಸಿದ ಸಮಯದಲ್ಲೇ ಆಚರಿಸುವಂತಾಗಬೇಕೆಂದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. പവിത്ര സ്ഥാന അയങ്ക രോഹിണി നക്ഷത്ര വിഷയത്തു നല്ല ನೇರ್ನೆಲೆ നല്ല ಶುಭಗಳಿಗೆ ನಿರ್ಕು ಮಾಡೋ ಆಂಡ ಕೂಟಕ್ಕೆ ತುಂಬ ಮುಖ್ಯವಾದಂಥದ್ದು ನಂಗಡ ಅಜ್ಜಪ್ಪನ ಕಾಲತೆ ಕಲಿಯಾಟ ಅಜ್ಜಪ್ಪ 64 ಥರ ವಿದ್ಯೆ ಪಡಿಸಿ ಹಿಂಗಾಗಿ ನಂಗಡ ಕೊಟ್ಟೋಳಿರ ಸನ್ನಿಯಂಕಲ್ ನಂಗೆ ಕಂಡಿದಂತು
ಈ ಎಲ್ಲ ಪಡಿಪು ಎಂತ ಅನ್ನುವಂಚೆಗಿ ಈ ಹುಣ್ಣಿಮೆರ ಅಥವಾ ನೆಲ್ಸಿಬೊಳಿರ ಮುಹೂರ್ತ ಶುರುವಾಪ ಆದಿಪಾದತೆ ನಂಗಡ ಹಿಂಗ ಕದರ್ಪ ಇತ್ತು ಪ್ರತಿಯೊಂದು ಅಚ್ಚಿಗೆ ಆ ವೃದ್ಧಿಚಂದ್ರನ ಆ ಶುಭಗಳಿಗೆ ಮಾಡಿಸಿ ನಲ್ಲದಾಪ ನೀಟ ಹಿಂಗೆ ಗೊತ್ತಿತ್ತು ಅನ್ನನೇ ಅದರಿಂದ ಸ್ಪಷ್ಟ ಉದಾಹರಣೆ ಆಯ್ತು. ಈ ಕುರಿ ಪ್ರತಿಯೊಂದು ನೆಲ್ಸಿಬೊಳಿರ ಮುಹೂರ್ತತ್ರೊಳ್ಳೆ ನಡಪ. ನೆಲ್ಸಿಬೊಳಿರ ಮುಹೂರ್ತ ಕೆಲವು ಸಮಯ ಡೇ ಟೈಮು ಇಪ್ಪ, ಈವ್ನಿಂಗು ಇಪ್ಪ. ಅನ್ನನೆ ಈ ಕುರಿ 14ನೇ ತಾರೀಕು 4:59 ಶುರು ಆನಂತ ಈ ಪುತ್ತರಿ ಹುಣ್ಣಿಮೆರ ಮುಹೂರ್ತ ಪಿತ್ಯಂದಕ ಮಧ್ಯಾಹ್ನ 2:38 ತುಂದು ಬೊಪ್ಪ. ಅನ್ನನ ಇದು 15ನೇ ತಾರೀಕು ಬೈಟ್ ನೆಲ್ಸಿಬೊಡಿ ಹೆಚ್ಚಕ್ಕೆ ಜಾಜ್ಯೋದ್ಯಮಾನ ಆಯಿತು ಅಥವಾ ಕಂಡ ತಿಂಗ್ಸ ಅಂದ ಬೈಟ್ ನಂಗ ಪುತ್ತರಿಗೆ ಶ್ರೇಯಸ್ಕರ ಅಲ್ಲ. ಅನ್ನನೇ ರೋಹಿಣಿ ನಕ್ಷತ್ರ ಕೂಡಿ ನಂಗಡ ಈ 14ನೇ ತಾರೀಕು ಬೈಟೆಕ್ ಇಂತ ನೆಲ್ಸಿರ ಮುಹೂರ್ತ ಅಂಡ ಬೆನ್ನೆರ ಬಯ್ಯ ಇಪ್ಪ ಅನ್ನೋಂಥದ್ದು ವೈಶಿಷ್ಟ್ಯತೆ. ಇದು ಪಾಡಿಶ್ರೀ ಕುತ್ತಪ್ಪ ದೇವನೆಲೆ ಪುತ್ತೂರಿ ಕುರ್ಚಿತಾಚಿ ಅನ್ನನೇ ನಂಗಡ ದೇಶ ಕಟ್ಟರ ವಿಷಯ ಇಕ್ಕ ನಂಗಡ ಪೆರಿಯಂಗೆಲ್ಲ ಪರ್ದಿತ್ತು. ಈಂಡ ಮಧ್ಯತ್ತು ಸುಮಾರು ಕಾಲ ತೊಟ್ಟಿಂಚಿ ನೆಲ್ಸಿಬೊಳಿರ ವಿಷಯತ್ತು ಪುತ್ತರಿ ನೀಡು ಕೆಲವು ಸಂದರ್ಭತ್ತು ஒரு ಜನರಲ್ಲಿ ஒரு ಕನ್ಫ್ಯೂಷನ್ ನೀಡು ಉಂಡು. ಈ ಕುರಿ ஒரு ವೈಶಿಷ್ಟ್ಯತೆಯನ್ನು ಅಣಿ ತಪ್ಪಿ 15ನೇ ತಾರೀಕು ಫುಲ್ ಮೂನ್ ಡೇ ಅಥವಾ ಅಂದೇತರ ದಿವಸ ಹುಣ್ಣಿಮೆ ಅಣ್ಣಿಂಡು ಕ್ಯಾಲೆಂಡರ್ ಉಂಡೆಗೆ ಸಮೇತ 14ನೇ ತಾರೀಕು ನಂಗಡ ಎಲ್ಲ ಇಕ್ಕ ಅಂದರೆ ಈ ದೇಶಗಟ್ಟಲ್ಲಿ ನಾಡ ಅವರು ಸಲಹೆ ಕೊಡೋ ಅಖಿಲ ಕೊಡೋದು ಅಧ್ಯಕ್ಷರ ಮುಖಾಂತರ ಎಲ್ಲ ಕೊಡೋದು ಕೊಡ್ತದೆ. ಎಂತ ಈ 15 ದೇಶಗಟ್ಟದಲ್ಲಿ ನಂಗಡ ಕೊಡೋ ಸಮಾಜ ದಾರಕ್ಕೂ ಮಂಗಳಕ್ಕೂ ಅವಕಾಶ ಕೊಡ್ಬಾಕ ಕೈಗೂ ಹಾಲ್ ಕೊಡ್ಬಾಕ ಈ 15 ಕಟ್ಟುಬುದ್ಧಲ್ಲಿ ಅದ್ರ ದಾರಕ್ಕೂ ಕೊಡ್ಬೇಕು ಅದನ್ನ ಕಾರ್ಯ ಬೇಕು ಅಂತ ಕೊಡಗಲು ಸುಮಾರು ನನ್ನ ಚಿರೆ ಮಾಡ್ಕಾಯ್ತು ಮಂಗಳಕ್ಕೆ. ಶೆಲ್ಲಿಂಗ್ ಮಾಡಿಟ್ಟಿದ್ದ ಜೋಳದ ಮೂಟೆಗಳನ್ನು ಕಾಡಾನೆಗಳು ಧ್ವಂಸ ಮಾಡಿದ್ದು ಅರಣ್ಯ ಇಲಾಖೆ ವತಿಯಿಂದ ಸೂಕ್ತ ಪರಿಹಾರ ನೀಡುವಂತೆ ಸೋಮರ್ಪೇಟೆ ಸಮೀಪದ ಎಡವನಾಡು ಗ್ರಾಮದ ಬೆಳೆಗಾರರೊಬ್ಬರು ಒತ್ತಾಯಿಸಿದ್ದಾರೆ. ಸೋಮರ್ಪೇಟೆ ಕುಶಾಲನಗರ ರಸ್ತೆಯ ಎಡವನಾಡು ಗ್ರಾಮದ ಆಶಾ ಎಂಬುವರ ಬೆಳೆಗಾರರ ಹೊಲದಲ್ಲಿ ಶೆಲ್ಲಿಂಗ್ ಮಾಡಿ ಚೀಲಕ್ಕೆ ತುಂಬಿಟ್ಟಿದ್ದ ಜೋಳವೊಂದ ಕಾಡಾನೆಗಳು ಧ್ವಂಸ ಮಾಡಿದ್ದು ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಮೂರ್ನಾಡಿನ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಹಬ್ಬವೊಂದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮೂರ್ನಾಡು ವಿದ್ಯಾಸಂಸ್ಥೆಯ ಕಾಲೇಜು ಮೈದಾನದಲ್ಲಿ ಸಾಹಿತಿ ನಾಗೇಶ್ ಕಾಲೂರು, ಮಡಿಕೇರಿ ಪೊಲೀಸ್ ಉಪ ಅಧೀಕ್ಷಕ ರವಿ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಅವರು ಡೊಳ್ಳು ಬಾರಿಸುವ ಮೂಲಕ ವರ್ಣರಂಜಿತ ಬೃಹತ್ ಕನ್ನಡ ಮೆರವಣಿಗೆಯಿಂದ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಕನ್ನಡ ಭಾಷೆಯಿಂದ ಉಳಿಸಿ ಬೆಳೆಸಲು ಎಲ್ಲರೂ ಶ್ರಮಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸ್ಥಾನಮಾನ ನೀಡಬೇಕು. ಶಿಕ್ಷಣದಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸಬೇಕು. ಎಲ್ಲರೂ ಕನ್ನಡದ ಕಂಪನ್ನು ಪಸರಿಸಲು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಮಾತನಾಡಿ, ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಮೂರ್ನಾಡಿನಲ್ಲಿ ರಾಜ್ಯೋತ್ಸವವನ್ನು ಸಮ್ಮೇಳನ ರೀತಿಯಲ್ಲಿ ಆಚರಣೆ ಮಾಡಿರುವ ಮೂರ್ನಾಡು ಹೋಬಳಿ ಘಟಕಕ್ಕೂ ಹಾಗೂ ಇಲ್ಲಿನ ವಿವಿಧ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು.
shining senses in your life. Desirable Designs gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾಪಕ್ಲು ಸಮೀಪದ ಕಕ್ಕಬ್ಬೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಕೊಡಗಿನ ಪುತ್ತರಿ ಹಬ್ಬದ ದಿನವನ್ನು ನಿಶ್ಚಯ ಮಾಡಲಾಯಿತು. ದೇವಾಲಯದಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ಪ್ರಮುಖರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಶಶಿಕುಮಾರ್ ಜ್ಯೋತಿಷ್ಯದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನವನ್ನು ನಿಗದಿ ಮಾಡಲಾಯಿತು. ಅದರಂತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಡಿಸೆಂಬರ್ 14ರಂದು ಶನಿವಾರ ರಾತ್ರಿ ಕರ್ಕಾಟಕ ಲಗ್ನದ ರೋಹಿಣಿ ನಕ್ಷತ್ರದಲ್ಲಿ 7:30 ಗಂಟೆಗೆ ಪುತ್ತರಿ ಹಬ್ಬದ ನೆರೆ ಕಟ್ಟುವುದು, ರಾತ್ರಿ 8:00ಗೆ ಕದಿರು ಕುಯ್ಯುವುದು, ರಾತ್ರಿ 9:30ಕ್ಕೆ ಊಟೋಪಚಾರ ನಡೆಯಲಿದೆ. ಸಾರ್ವಜನಿಕರಿಗೆ ಡಿಸೆಂಬರ್ 14ರಂದು ಶನಿವಾರ ರಾತ್ರಿ 7:50ಕ್ಕೆ ನೆರೆ ಕಟ್ಟುವುದು, ರಾತ್ರಿ 8:50ಕ್ಕೆ ಕದಿರು ತೆಗೆಯುವುದು, ರಾತ್ರಿ 9:50ಕ್ಕೆ ಊಟೋಪಚಾರ ಸಮಯವನ್ನು ನಿಗದಿ ಮಾಡಲಾಗಿದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಅದು ನಾನು ತಕ್ಕನಾಯ್ತು ಕೊಟ್ಟುಂಟು पदे पदे हम यथा शरणं नास्ते त्वमेह रक्ष रक्ष महेश्वरः प्रदक्षिणं नमस्कार सेवा पूजा विधि संपूर्ण फलसांगता दीर्घ आयुष्य हिरण्य पूजा करिष्ये
ಇಂತಣಿಸಿಂಗಿ ಹೆಚ್ಚಗೂ ಕಾಲತ್ರ ನಂಗಡ ಪಳಿಯ ಸಂಪ್ರದಾಯ ಪ್ರಕಾರ ಪುತ್ತರಿ ಕುರಿಪಂತ ದಿವಸ ಇಂದಿಕ ನಂಗ ನಾಡಕರ ನಂಗ ಪಾಡಿಕ ಕೂಡ್ನಂತ ತಕ್ಕ ಮುಖ್ಯಸ್ಥಂಗ ಅನ್ನನೆ ನಂಗಡ ಅಮ್ಮಂಗೇರಿ ಕಣಿಯ ಎಲ್ಲರೂ ಕೂಡಿ ತಿಂದು ಈ ಶುಭ ದಿವಸ ಪುತ್ತರಿ ಕುರಿಪು ಅನ್ನನೆ ಹಂಗ ಸರಿಯಾನ ಶುಭಗಳಿಗೆ ನೇರತನೆಲ್ಲ ನಿರ್ಕ ಮಾಡಿತ್ತು. ಇಲ್ಲಿ ಇಗುತಪ್ಪಂಡ ಸನ್ನಿಧಾನದ ಪೂಜೆ ಮಾಡಿತ್ತು. ಹಿಂಗೆ ಅದನ್ನ ಪ್ರಚಾರ ಮಾಡುವಂಥವ್ರ ಪದ್ಧತಿ ಅನ್ನನೆ ಪ್ರತಿಯೊಂದು ಇಲ್ಲಿ ನೀಡ ಸನ್ನಿಧಾನದ ಆನಂತದೇ ಎಂಥವ್ರ ಪಾವಿತ್ರತೆ ಇಂತು ಅದಂಗೆ ಸರಿ ಆಯ್ತು. ನಂಗೆ ಇಂದು ಎಲ್ಲ ನಡಪು ಗುಡಪು ಪೆರಿಯಂಗಡ ಎಲ್ಲ ಕೂಲಂಕುಷ ಆಯ್ತು ಚರ್ಚೆ ಮಾಡೋಂಜಿ ನಮ್ಮೇ ಸಂಬಂಧಪಟ್ಟದು ನಂಗಡ ಈ ದೇಶಘಟ್ಟಕ್ಕೆ ಸಂಬಂಧಪಟ್ಟ ವಿಷಯ ಹಿಂಗೆ ಪುತ್ತೇರಿರ ಆಚರಣೆ ಪ್ರತಿಯೊರು ಅವಂಡ ಐನ್ ಮನೆ ಆರ್ವಾಡತೆ ಆಂಡು ಒಳ್ಳೆ 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 ಬಿಟ್ಟರು ಭಾರಿ ಬೇಜಾರು ಸಂಗತಿ. ಅದರ ವಿಷಯ ನಾನು ಅಖಿಲಗಡ ಸಹೋದರಿಗಳು ಎಲ್ಲ ನೀನು ಹಂಚಿನ ಅಂಗಡಿ ಈ ಡೇಟ್ ಸುಮಾರು ಒಂದು ದಿನ ಮಾತ್ರ ವ್ಯತ್ಯಾಸಪ್ಪ ಕೈಲ್ಪಟ್ಟ ಟೈಮ್ಲೆ ಗೊತ್ತಾಯಿಲ್ಲ ಅಂದಾಜು ಹೆಚ್ಚಾಗಿ ಆ ಟೈಮ್ಲಿ ನೀನು ಎಲ್ಲ ಸಮಾಜ ಬ್ಯಾಂಕ್ ನಿಂತವನಿಗೆ ನಿಂಗೆ ಈ ಟೈಮ್ಲಿ 15 ದಿನ ಕಟ್ಟುಬಿಟ್ಟ ನಿಂಗೆ ಕೊಡೋ ಸಮಾಜ ಮಂಗಲ ಬುಕ್ಕಿಂಗ್ ಹಡ್ತೋತಿ ನೋಡೋಣ. ಅದು ನೆಕ್ಸ್ಟ್ ನಮಗೆ ಜನರ ಬಳಿ ಮೀಟಿಂಗ್ ಬಪ್ಪಲ್ಲ ಅಕ್ಕ ಡಿಸೈಡ್ ಮಾಡೋಣ. ಇಲ್ಲೇ ಮತ್ತೊಂದು ಎಲ್ಲ ಎಲ್ಲ ಕೂಡಲ್ಲ ಸುಮಾರು ಜನ ಕೂಡ ಉಂಟಲ್ಲ ಡಿಸೈಡ್ ಮಾಡಿಟ್ಟು ಅದನ್ನೇ ಮಾಡೋಣ. ನಂಗೆ ತಕ್ಕೊಳ್ಳಿ ಅಲ್ಲ ಜನರಲ್ ಬಾಡಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಎಲ್ಲರೂ ಕೂಡ ಎಲ್ಲ ತಕ್ಕೊಂಡು ಮಾಡೋದು. ನಂಗೆ ಜಿಮ್ಯಾರು ಅಂತ ನಂಗೆ ಹಾಕಿ ಕೊಟ್ಟಿದ್ದು ಹಿಂದಿ ಈ ಸಭೆನ ನಡೆಸೋದು ನಂಗೆ ಮಾಡುವಂಥವ್ರು ತೀರ್ಪು. ಆ ತೀರ್ಪು ನಿಂಗೆಲ್ಲರೂ ತಕ್ಕ ಬಂದು ನೋಡಿರ ನಂಗೆ ದೇವರ ತರುವಾರನ ಮಾಡಿ ಅಂಡು അങ്ങനെ ഇതൊരു പെരത്തിന കൂടെ നിങ്ങൾ ಅಲ್ಲಿ പത്തവർ ആവർ നിങ്ങൾ അയ്യുത്തപ്പെട്ട അടുത്ത് വരുന്നത് 13 തക്കങ്ങടെ മാടിത്തുള്ളിര അങ്ങനെ ഞങ്ങൾ കുറേ ദേശത്തിൽ നിൽക്കുവ നിങ്ങൾക്ക് ഞങ്ങൾക്ക് ഒരു കണിയന പോകുമ്പോൾ ഞങ്ങൾക്ക് ഒരു 4 നക്ഷത്രത്തിന് പോക്കൊണ്ടെങ്കിൽ ಅಲ್ಲಿ ಕುಡ್ಡುಲ ದೇವಸ್ಥಾನದಲ್ಲಿ ಒಂದು ನೀವು ಮಾಡಿ ಮಾಡಿಸಿಟ್ಟು ഞങ്ങളെ ತೊಟ್ಟಿರುಂಟು അങ്ങനെ നിങ്ങൾ ಭಕ್ತಂಗ ಬೆಳಿಗ್ಗೆ ಎಚ್ಚರಿಕೆ ಗಂಟೆ ಸ್ವಾಮಿ 24 ಮಿನಿಟ್ ನಂಗೆ ಈ 24 ಮಿನಿಟ್ ನೋಡ್ಕೋದೆ ನಂಗೆ ಅವ್ರ ಗಳಿಗೆ ನೋಡ್ತಾರೆ. ಆ ಗಳಿಗೆನ ಎಣ್ಣೆನೆ ಲೆಕ್ಕ ಮಾಡೋಂತೀನಿ ನಂಗಡ ಕಣ್ಣಿಗೆ ರಕ್ತ ಎಣ್ಣೆನೆ ಅದು ಆಂಡ ಪ್ರಕಾರ ಗಳಿಗೆ ನನಗೆ ಲೆಕ್ಕ ಮಾಡೋದು. ಅಪ್ಪ ಸ್ವಾಮಿ ಸರ್ವಿಸ್ ಮಾಡ್ಕೊಂಡು ಎಲ್ಲ ಕರೆಕ್ಟೇ. ನಾನೀಗ ಇದುವರೆ ವಿಷಯത്തിൽ 30 ಮುಂದೆ ಕಾಲದಿಂದ ಅಭ್ಯಾಸ ಮಾಡಿಂಡೆ ನಾನು ಸುಬ್ರಹ್ಮಣ್ಯ ಸುಮಾರು ವಿಷಯ ತಕ್ಕೊಂಡಿದ್ದೆ. ಹಿಂಗ ನೋಟು ಪಂಚಾಂಗಕ್ಕೂ ನಂಗೆ ನೋಟು ಶ್ರೀಕೃಷ್ಣ ಪಂಚಾಂಗಕ್ಕೂ ಭಾರಿ ತಾಳ್ಮೆ ಉಂಟು. 1 by 1 ಅಣಿತಪ್ಪಿ ಇದೇ ಪಂಚಾಂಗ ಅನ್ನೋದು ನಂಗಡ ಕರ್ನಾಟಕದಲ್ಲಿ ಧಾರವಾಡದಲ್ಲೂ ಒಪ್ಪ. ಈ ಧಾರವಾಡದ ಒಪ್ಪ ಪಂಚಾಂಗಕ್ಕೂ ನಂಗಡ ಶ್ರೀಕೃಷ್ಣ ಪಂಚಾಂಗಕ್ಕೂ 5 ನಟ್ಟ ಸಮಯದ ವ್ಯತ್ಯಾಸ ಉಂಟು. ಹಿಂಗನ್ನೋದು ಕರೆಕ್ಟೇ. ಈಗ ಹಿಂಗ ನೋಟಿನ ಪಂಚಾಂಗತ್ರ ರೇಖಾಂಶ ಮಧ್ಯಾಂಶ ಗಳಿಗೆ ಈ ಭೂಮಂಡಲ ಹತ್ರ ಈ ವಾಸ್ತುಶಿಲ್ಪ ಹತ್ರ ಈ ಭೂಮಿಗೆ ಕರೆಕ್ಟಾಗಿ ಆದ ಪಂಚಾಂಗದ ಹಂಗಾರ ಫಾರ್ಮ್ ಅವು ಪ್ರಕೃತಿಗೆ ಆದಿ ಕಾರಣ ಅಚ್ಚಾ ಅಲ್ಲಿ ಹೇಳ್ತಾನೆ ಸಂಕಲ್ಪತ್ರಿ ಮಕ್ಕಳಿಗೆ ಕಳ್ಕೊಂಡಾಗ ಅದೇ ಈ ಚೆನ್ನಾಗಿ ತಿಳ್ಕೊಳ್ಳಿ ರಾಜಕೀಯ ಊಟಾಡಿಕೆಯಲ್ಲಿ ಇವ್ರು ನಂಗಡೆ ಇಕ್ಕುತ್ತಪ್ಪ ಕುಲದೇವತನ ಇಷ್ಟೆಲ್ಲ ನನಗೆ ತಕ್ಕೊಬಿಡಿ ನಂಗೆ ಕೈಗೆಲ್ಲ ಸುಬ್ರಹ್ಮಣ್ಯ ನಮ್ಗೆ ಗೊತ್ತಿಲ್ಲ ಕಡಪಾಗ ಹೇಳ್ತಾನೆ ಎಷ್ಟೆಲ್ಲ ಕಾರ್ಬಾರ್ ಮಾಡ್ತೀನಿ. ಈ ಕಾರ್ಬಾರ್ ಕೈಪೂರಿ ನನಗೆ ತಕ್ಕೊಬಿಡಿ ಉಂಟು ಅದೇ ಇಗೋದು ಮೂರು ಬರೆಯೋದಿಲ್ಲ ಪೂಜೆ ವಾಚ್ ಬಿಟ್ಟಿದ್ದಾರೆ. ಅದು ಇಲ್ಲೇ ತರ ಆಚೆ ನಾನೇ ಅನುಭವಿಸಿರೋದು ಪೂಜಾ ಪೇಪರ್ ಸಕ್ಕ ಮಾಡಿಟ್ಟ ಮತ್ತೆ ಚೊಕ್ಕ ಪಗಾರ ಮುಖ್ಯ ಮುಖ್ಯ ಕಟ್ಟಿರ ಪೇಪರ್ ನೋಡಿರ ಅವ್ರು ಸಾಫ್ರ ಮಾಡೋದಾಗಬೇಕು. ಆ 4 ಕಡೆಯಿಂದ ಹೇತ ಕಡೆಯಿಂದ ನಂಗೆ ಹೇಳ್ತಾ ಪಾಡಿ ಬರ್ತದೆ ಅಲ್ಲಿ ಹೋಗಿ ಮರಮತ್ತೆ ಅಂತಾನೆ ಕಟ್ಟುಡ ಅಂತ ಕೊಲ್ಲುಗೊಲೆ ಮಾಡಪ್ಪ ಯಾ ಇಂಪಾರ್ಟೆಂಟ್ ಅದು ಒಂದು ಅದ್ರ ಗೋರಂಶ ಕೊಲ್ಲುಗೊಲೆ ಮಾಡಬೇಕು. ಆಗ ಮಾಡಕ್ಕೆ ನಂಗೆ ಹೇಳ್ತಾ ನಂಗೆ ಕೊಡೋ ಸಂಸ್ಕೃತಿ ನಂಗೆ ಇದ್ರ ಪದ್ಧತಿ ಪ್ರಕಾರ ನಂಗೆ ಅಕ್ಕಿ ಮೀನು ಪೂರ್ತಿ ನಂಗೆ ಮಾಡಬೇಕು. ಕೋಳಿಯಲ್ಲಿ ಕೊಲ್ಲುಗೊಲೆ ಇದು ಮಾಡೋದು ಆಗ ಎಂತ ಅಂತೀನಿ ನಂಗೆ ಪುತ್ತರ ಒಳ್ಳೆ ಆ ಸಂದರ್ಭಕ್ಕೆ ಸತ್ತು ಘೋಷಣೆ ಅಂತೀನಿ ಆ ಪುತ್ತರ ಕೈಂಜಪ್ಪಿ ನಮ್ಮ ಕಟ್ಟು ಕೈಂಜಪ್ಪಿಂದ ನಂಗೆ ಮಾತನ್ನ ಬೆಚ್ಚೋಡೆ ಹೊತ್ತು ಆಮೇಲೆ ಮೀನೆ ಬೆಚ್ಚೋಕಾಗ ಬೇರೆ ನಲ್ಲದಲ್ಲ ಅಲ್ಲದಲ್ಲ ಈಗ ಮೂವಿಸ್ ಹಂಗೆ
ಅದು ಹಿಂದೆತರ ದಿವಸ ಮಾತ್ರ ಅಲ್ಲ, ನಿಂಗಕ್ಕೆ ಈ ಮಣ್ಣು ಸಂಬಂಧ ಅಲ್ಲಿ ದೇವಳಕ್ಕೆ ತಕ್ಕವರ್ಧನಕ್ಕೆ ಇಲ್ಲಿ ಪಾಡಿನ ಭಾಗದನ್ನು ಹೆಬ್ಬಾರ ತಂತ್ರಿ ಅಮ್ಮಗೇರಿ ಕಡಿಯನ್ನು ಭಾರಿ ಶ್ರೇಷ್ಠ ಅಂತ ಅವರು ನಿಂಗೆ ಸ್ಥಾನದಲ್ಲಿ ಈ ಪುತ್ತೂರಿ ಪಟ್ಟಿ ಅನ್ನೋದು ನಾನು ದಂಡಕಾಲ ತೊಟ್ಟಂಜಿ ಕಷ್ಟಪಟ್ಟಿದ್ದೆ. ಭಾರಿ ಜನರ ಇದರ ಬಗ್ಗೆ ಕೇಟ್ ಅರಿಯಂಜಿ ಮಾಡಿನಂತ ಇದು ಈ ಪಾಡಿ ಕಡಗನ ಬಾಕಿ ಉಳ ಎಲ್ಲ ತಕ್ಕಂಗಡಬೇಕು ಅನ್ನನೆ ಜೋಡು ಚೋಮನ ಬೋರಿಯಂಡು ಬಪ್ಪಂತ ಒಕ್ಕಡಬೇಕು ಎಲ್ಲ ಅಟ್ಟಿಯನು ಇನ್ನು ನಡಿಚಂಗಿ ಬರೀ ನಿಂಗ ಮಾತ್ರ ಅಲ್ಲ, ಇದನ್ನೆಲ್ಲ ನಂಗಡ ಒಕ್ಕಡ ಸಮ್ಮತಿ ಉಂಡು ಪಾಲು ಬಯ್ಯಾಡಾಯ್ತು ಬಪ್ಪಂತ ಒಕ್ಕ ಬೋಣಿಚ್ಚದು ಉಂಡು ದಂಡನೆ ಕೆಲವು ಕಾಲ ಮಿಂಜ MC ನಾಣೆಣೆ ನಂಗಡ ಹಿರಿಯವು ಎಲ್ಲ ಬಂದಿತ್ತು ದೇವಸ್ಥಾನ ತಮ್ಮ ಇಪ್ಪಾಗ ಅಪ್ಪಾಗ ಈ ಬೋರ್ಡ್ರ ವಿಷಯ ಬಂತು 25,000 ತಂದ ರಂಗತ್ ಮಾತ್ರ ತೀರ್ಮಾನ ಮಾಡಿ ನೋಡೋದು ಇದು ಏನಾಯ್ತು ಅಂತಂಗಿ ಹಿಂದಿ ಕಾಕಲ ಸಂಜೆಗಂಟ ಯಾವನೇವನೋ ಈ ನಗಡ ಆಚಾರ ವಿಚಾರ ಕೆಲ್ಕೋಪ ಶುರುವಾಯಿತು, ಅದು ರೋಗ ಶುರುವಾಯಿತು. ಕಾವೇರಿ ತೀರ್ಕೋಪ್ಪಲ ಇದು ಪೌಲ್ ಸರಿಯಿಲ್ಲ, ಒಕ್ಕಳ ಬಯ್ಯೋ ಗೊತ್ತಿನ ಬಯ್ಯೋ ಇದೆಲ್ಲ ಆಯ್ಡುಂಟು. ಹಂಗೆ ನಾನು ಎಂತ ವಿನಂತಿ ಮಾಡುವಂತೆಂಗಿ 13 ತಕ್ಕಂಕು ನೀರು ಹಿರಿಗಡಿಕೆ ಸಂಬಂಧಪಟ್ಟದು ಹಣವನ್ನು ಕಣಿಯನ್ನು ಒಕ್ಕ ಭಕ್ತಜನ ಸಂಘಕ್ಕೆ ಸಂಬಂಧಪಟ್ಟದಲ್ಲ, ಜನಪಡಿಗೆ ಸಂಬಂಧಪಟ್ಟದಲ್ಲ. ದಯವೆಚ್ಚಿದ್ದು ಈ ತಕ್ಕಂಗಳ ಒಕ್ಕಳ ಕನ್ನಡ ಒಕ್ಕಳ ಹಾಕಿದ್ದು ಸಭೆ ಮಾಡೋಣ, ಕೆಲವು ಚರ್ಚೆ ಮಾಡೋಣ, ಅಭಿಪ್ರಾಯ ಬಂದ ಪುನಃ ಪರಿಶೀಲನೆ ಮಾಡೋಣ, ಎಲ್ಲಕ್ಕೂ ಗೌರವ ಕೊಡ್ತಂದು ಕೆಲಸ ಮಾಡೋಣ ನಾಡೋಣ. ಒಂದೇ ತಂಜೆಗೆ ತಕ್ಕಂಗ ಏನು ಇದು ಪಂಡು ಕಾಲದ ನಂಗಮಣ ಇಟ್ಕೊಂಡದಲ್ಲ ಪಂಡು ವಿರಾಜಪೇಟೆಯ ಜೈನರ ಬೀದಿಯ ಧರ್ಮಸ್ಥಳದ ಶಾಖೆಯಲ್ಲಿ ವಿರಾಜಪೇಟೆ ಪತ್ರಕರ್ತರಿಗೆ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕರಾದ ಬಿ ದಿನೇಶ್ ಅವರು, ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಿಂದ ಸಿಹಿ ತಿಂಡಿ ವಿತರಣೆ ಮಾಡ್ತಾ ಇದ್ದೆವು. ಆದರೆ ಈ ಬಾರಿ ಲಕ್ಷ ದೀಪೋತ್ಸವ ನಡೀತಾ ಇರುವ ಕಾರಣ ನಮ್ಮ ಸಂಸ್ಥೆ ವತಿಯಿಂದ ತಾಲೂಕಿನ ಸುಮಾರು 30 ಪತ್ರಕರ್ತರಿಗೆ ನಮ್ಮಲ್ಲಿ ತಯಾರು ಮಾಡಿದ ಸಿರಿ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಎಂದರು. ಅಲ್ಲದೆ ಸಂಸ್ಥೆ ವತಿಯಿಂದ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ 21 ಸದಸ್ಯರ ಕುಟುಂಬದ ಫಲಾನುಭವಿಗಳಿಗೆ 1,47,000 ರೂಪಾಯಿ ವೀರೇಂದ್ರ ಹೆಗಡೆ ಅವರು ತಮ್ಮ ಕಡೆಯಿಂದ ನೇರವಾಗಿ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ದಿನೇಶ್ ಮಾಹಿತಿಯನ್ನು ನೀಡಿದರು. ನಮಸ್ಕಾರ, ನನ್ನ ಹೆಸರು ದಿನೇಶ್ ಬಿ ಅಂತೇಳಿ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿರಾಜಪೇಟೆಯ ತಾಲೂಕು ಯೋಜನಾಧಿಕಾರಿ. ಈಗಾಗಲೇ ನವೆಂಬರ್ 26ರಿಂದ 30ರವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಈ ಭಾಗದ ಕಾರ್ಯಕ್ರಮಗಳೆಲ್ಲ ವರದಿಯನ್ನು ಮಾಡತಕ್ಕಂಥ ಪತ್ರಕರ್ತ ಬಾಂಧವರಿಗೆ ಅಥವಾ ಮಿತ್ರರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಉಡುಗೊರೆಯನ್ನು ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಈ ಭಾಗದ ಪತ್ರಕರ್ತರಿಗೆ ಶ್ರೀ ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ ಬಂದಿರತಕ್ಕಂಥ ಉಡುಗೊರೆಯನ್ನು ನಾವು ವಿತರಣೆ ಮಾಡ್ತಿದ್ದೇವೆ. ತಮ್ಮ ಸಹಕಾರ ಮುಂದಕ್ಕೂ ತಮಗೆ ಬೇಕು ಅಂತ ಹೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೀಪೋತ್ಸವದ ಪ್ರಯುಕ್ತ ಪೂಜ್ಯರು ನಮ್ಮ ಪತ್ರಕರ್ತರ ಮಿತ್ರರಿಗೆ ವಿಶೇಷವಾದ ಉಡುಗೊರೆಯನ್ನು ಕೊಟ್ಟಿದ್ದೀವಿ. ಯಾವತ್ತೂ ಕೂಡ ಶ್ರೀ ಕ್ಷೇತ್ರದ ಕಾರ್ಯಕ್ರಮದ ಪರವಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪೂಜ್ಯರು ವಿಶೇಷವಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆಲ್ಲರೂ ಅಭಿನಂದನೆ.